ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ಬಜೆಟ್ನಲ್ಲಿ ಮಾಲ್ಡೀವ್ಸ್ಗೆ ಎಂಥ ಪೆಟ್ಟು ಕೊಟ್ಟಿದೆ ಭಾರತ. ಮೊಯ್ಝುಗೆ ಮೊದಲೇ ಕುರ್ಚಿ ಅಲುಗಾಡ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕುರ್ಚಿ ಬಿಟ್ಟು ಕೆಳಗಿಳಿಯಬೇಕಾಗಬಹುದು ಅನ್ನೋ ಪರಿಸ್ಥಿತಿ ಭಾರತ ಎದುರು ಹಾಕಿಕೊಂಡ ಕಾರಣದಿಂದಾಗಿಯೂ ತಪ್ಪಿಲ್ಲ. ಹಾಗೆ ಹೇಳಿದ್ರೆ ಆ ಕಾರಣದಿಂದಾಗಿ ಅಲ್ಲಿ ಬಂದೊದಗಿದೆಯಲ್ಲ, ಈ ಹೊತ್ತಲ್ಲಿ ದೊಡ್ಡ ಮೊತ್ತದ ದುಡ್ಡನ್ನ ಮಾಲ್ಡೀವ್ಸ್ಗೆ ಕೊಟ್ಟು ಎಂಥ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಮೋದಿ ಮೊಯ್ಝುಗೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮಾಲ್ಡೀವ್ಸ್ನಲ್ಲಿ ಕಾನೂನು ಸುವ್ಯವಸ್ಥೆ ಶಾಂತಿ ಯಾವ ರೀತಿ ಹದಗೆಟ್ಟಿದೆ ಅನ್ನೋದನ್ನು ನೋಡಿದ್ರೆ ಕಂಗಾಲಾಗಿ ಹೋಗ್ತೀರಾ. ಮೊದಲನೇದಾಗಿ ಈ ಮೊಯ್ಝು ಆಡಳಿತ ಶುರು ಆದ್ಮೇಲೆ ಮಾಲ್ಡೀವ್ಸ್ನಲ್ಲಿ ಆಗ್ತಿರೋದು ಒಂದೆರಡಲ್ಲ. ಚೀನಾವನ್ನಲ್ಲಿಗೆ ವೆಲ್ಕಮ್ ಮಾಡ್ಕೊಂಡಿದ್ದು, ಚೀನಾಗ್ ಹೋಗಿ ಕೈಕುಲುಕಿ ಬಂದಿದ್ದು, ಭಾರತವನ್ನ ಎದುರು ಹಾಕೊಂಡಿದ್ದು, ಸದಾ ತಮಗೆ ನೆರವಾಗೋ ಭಾರತವನ್ನೇ ಎದುರು ಹಾಕೊಂಡಿದ್ದು, ಇದೆಲ್ಲದರ ವಿರುದ್ಧ ಮಾಲ್ಡೀವ್ ಪ್ರಜೆಗಳೇ ರೊಚ್ಚಿಗೆದ್ದಿದ್ದಾರೆ. ಈ ಹೊತ್ತಲ್ಲಿ ಸಂಸದರ ಜಟಾಪಟಿ ನೋಡಿದ್ವಿ. ಇಡೀ ಜಗತ್ತಿನ ಗಮನ ಸೆಳೆತು ಮಾಲ್ಡೀವ್ಸ್ನಲ್ಲಾದಂತಹ ಈ ಫೈಟ್. ಮತ್ತೊಂದು ಕಡೆಗೀಗ ನೋಡಿ, ಪ್ರಾಸಿಕ್ಯೂಟರ್ ಜನರಲ್ ಮೇಲೆ ಅಟ್ಯಾಕ್ ಆಗಿದೆ. ಯಾವ ರೀತಿ ಅಟ್ಯಾಕ್? ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ, ಚುಚ್ಚಿಬಿಟ್ಟಿದ್ದಾರೆ. MDP ಗೌರ್ಮೆಂಟ್ ಇದ್ದಾಗ, ಭಾರತದ ಪರವಾಗಿರುವಂತಹ MDP, ಇವ್ರ ಗೌರ್ಮೆಂಟ್ ಇದ್ದಾಗ ಅಪಾಯಿಂಟ್ ಆಗಿದ್ದಂತಹ ಪ್ರಾಸಿಕ್ಯೂಟರ್ ಜನರಲ್ ಅವ್ರ ಮೇಲೆ ಈ ತರ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಇಂಥದ್ದೆಲ್ಲ ನಡೀತಾ ಇದೆ ಮಾಲ್ಡೀವ್ಸ್ನಲ್ಲಿ. ಈಗಂತೂ ಪದಚ್ಯುತಿ ಮಾಡೋದಿಕ್ಕೆ, ಇಂಪೀಚ್ಮೆಂಟ್ ಮೋಷನ್ ಮೂವ್ ಮಾಡೋದಿಕ್ಕೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ಈ ಮೊಯ್ಝು ಕೆಳಗಿಳಿಸೋ ನಿಟ್ಟಿನಲ್ಲಿ. ಈ ಹೊತ್ತಲ್ಲಿ ನೋಡಿ, ಭಾರತ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಬಜೆಟ್ ಮೂಲಕ ಏನು ಅಂತ ಕೇಳಿದ್ರೆ, ಬೇರೆ ದೇಶಗಳಿಗೆ ಸಾಲ ಕೊಡ್ತಾರಲ್ಲ, ಭಾರತದಿಂದ ಬೇರೆ ದೇಶಗಳಿಗೆ ಸಹಾಯ ಹಸ್ತ ಅನ್ನೋ ರೀತಿಯಲ್ಲಿ ಸಾಲವನ್ನು ಕೊಡಲಾಗುತ್ತಲ್ಲ, ಗ್ರಾಂಟ್ಸ್ ಆ್ಯಂಡ್ ಲೋನ್ಸ್, ಅದರಲ್ಲಿ ಮಾಲ್ಡೀವ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ? ಅತಿ ಹೆಚ್ಚು ಮೊತ್ತವನ್ನ ತೆಗೆದಿಟ್ಟಿರೋದ್ರ ಪೈಕಿ ಮಾಲ್ಡೀವ್ಸ್ ಕೂಡ ಇದೆ. ಮಾಲ್ಡೀವ್ಸ್ ಮತ್ತೆ ಭೂತಾನ್ಗೆ ಅತಿ ಹೆಚ್ಚು ಕೊಟ್ಟಿರೋದು. ಮಾಲ್ಡೀವ್ಸ್ಗೆ 770 ಕೋಟಿ ಕೊಡಲಾಗಿದೆ. ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ, ಹಾಗೆ ಮ್ಯಾನ್ಮಾರ್, ಇದಕ್ಕೆಲ್ಲ ಹೋಲಿಸಿದ್ರೆ ಮಾಲ್ಡೀವ್ಸ್ಗೆ ಕೊಟ್ಟಿರೋ ಅಮೌಂಟು ಜಾಸ್ತಿ. ನೋಡ್ತಾ ಇದೀವಿ ನಾವು ಬಜೆಟ್ ಅಲ್ಲಿ ಎಷ್ಟು ಎತ್ತಿಡಲಾಗಿದೆ ಅಂತ. ಸೊ ಮಾಲ್ಡೀವ್ಸ್ ಜನರನ್ನು ನಾವು ಮರ್ತಿಲ್ಲ, ಮಾಲ್ಡೀವ್ಸ್ ದೇಶವನ್ನು ನಾವು ಕಡೆಗಣಿಸ್ತಾ ಇಲ್ಲ, ನಾವು ಅವ್ರನ್ನ ದ್ವೇಷನೂ ಮಾಡ್ತಾ ಇಲ್ಲ. ಆದರೆ ಈ ಅಧ್ಯಕ್ಷ ದೂರದೃಷ್ಟಿತ್ವ ಇಲ್ಲದಂಥ ನಿಮ್ಮ ಮೊಯ್ಝು ಭಾರತವನ್ನು ಎದುರು ಹಾಕ್ಕೊಳ್ತಿದ್ದಾನೆ. ಆದರೂ ಕೂಡ ನಾವು ಯಾವತ್ತಿಗೂ ಮಾಲ್ಡೀವ್ಸನ್ನು ಕೈ ಬಿಡಲ್ಲ ಅನ್ನೋ ಸಂದೇಶ ಕೊಡುವ ಮೂಲಕ ಮಾಲ್ಡೀವ್ಸ್ಗಲ್ಲ ಇದು ಮಾಸ್ಟರ್ ಸ್ಟ್ರೋಕ್, ಮೊಯ್ಝುಗೆ ಮಾಸ್ಟರ್ ಸ್ಟ್ರೋಕ್. ಮೊದಲೇ ಕುರ್ಚಿ ಅಲುಗಾಡ್ತಾ ಇದೆ. ಇದರ ನಡುವೆ ಸದಾ ಎಮರ್ಜೆನ್ಸಿ ಕಾಲ್ಗೆ ಹೋಗುಡುವಂತಹ ಭಾರತವನ್ನು ಎದುರು ಹಾಕ್ಕೊಂಡ್ರೆ ಎಷ್ಟು ಕಷ್ಟ ಆಗತ್ತೆ. ಭಾರತ ಯಾಕೆ ಬೇಕು ಅನ್ನೋದನ್ನ ಮತ್ತೆ ಅರ್ಥ ಮಾಡಿಸ್ತಿರೋದು. ಕೈ ಬಿಟ್ಟಲ್ಲ, ಕೈ ಹಿಡಿದು ಜನರನ್ನು ಸೆಳೆದುಕೊಳ್ತಿರೋ ರೀತಿ ಮೊಯ್ಝುಗೆ ಇದು ಅರಗಿಸ್ಕೊಳ್ಳಲಾರ್ದ ತುತ್ತಲ್ಲದೆ ಮತ್ತೇನೂ ಅಲ್ಲ. ಏನು ಹೇಳ್ತಾರೆ ಮೊಯ್ಝು? ಮಾಲ್ಡೀವ್ಸ್ ಕೊಡಬೇಡಿ ಅಂತಾರ. ಅವತ್ತು ಏರ್ಕ್ರಾಫ್ಟ್ ಬೇಡ ಅಂತ ಹೇಳಿ ಒಂದು ಹುಡುಗನ ಜೀವಾನೇ ಹೋಯ್ತಲ್ಲ. ಭಾರತದ್ದು ಅದು HAL ನಿರ್ಮಿತ ಭಾರತದ ಏರ್ಕ್ರಾಫ್ಟನ್ನು ನಿರಾಕರಿಸಿ ಎಮರ್ಜೆನ್ಸಿ ಸರ್ವಿಸ್ ಬೇಡ ಅಂತ ಹೇಳಿ ಒಬ್ಬನ ಜೀವನೇ ಹೋಯ್ತು, ತಿರುಗಿಬಿದ್ರು. ಇಂಥದ್ದೇ ಮಾಡ್ಕೊಂಡು ಹೋದರೆ ಸುಮ್ಮನಿರ್ತಾರ ಜನ? ಸುಮ್ಮನಿರ್ತಾರ? ತಮ್ಮ ದೇಶಕ್ಕೆ ಒಳ್ಳೇದಾಗೋದನ್ನು ತಡೆದ್ರೆ ಅದೇ ಆಗ್ತಾ ಇದೆ ಈಗ. ಮತ್ತೊಂದು ಕಡೆಗೆ ಲಕ್ಷದ್ವೀಪ ಅಭಿವೃದ್ಧಿಗೂ ಕೂಡ ಒತ್ತು ಕೊಡುವ ವಿಚಾರ ಇವತ್ತಿನ ಬಜೆಟ್ ಅಲ್ಲಿ ಪ್ರಸ್ತಾಪ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಲಕ್ಷದ್ವೀಪಕ್ಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಎಲ್ಲ ಕಡೆಯಿಂದ ಆಸಕ್ತಿ ತೋರ್ತಾ ಇದ್ದಾರೆ ಮತ್ತು ಲಕ್ಷದ್ವೀಪದ ಅಭಿವೃದ್ಧಿಗೆ ಎಲ್ಲ ಬಗೆಯ ಸೌಲಭ್ಯಗಳನ್ನು ಅಲ್ಲಿ ಕಲ್ಪಿಸೋದಕ್ಕೆ ನಾವು ಬದ್ಧ ಅಂತ ಬಜೆಟ್ ಸ್ಪೀಚಲ್ಲೂ ಕೂಡ ಲಕ್ಷದ್ವೀಪದ ವಿಚಾರವನ್ನು ತಂದಿರೋದು. ಸೊ ನಮ್ಮ ದೇಶದ ಒಳಗಿರುವಂತಹ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡೋದು ಮತ್ತು ನಮ್ಮ ಆತ್ಮೀಯ ದೇಶವಾಗಿದ್ದ ಮಾಲ್ಡೀವ್ಸ್ ಅನ್ನ ನಾವು ಕಳ್ಕೊಳ್ತಾ ಇಲ್ಲ. ಮಾಲ್ಡೀವ್ಸ್ ಅನ್ನು ನಾವು ಯಾಕೆ ಕಳ್ಕೊಳ್ಳೋಣ? ಶತಮಾನಗಳ ಸಂಬಂಧ ಹೊಂದಿರುವಂತ ಮಾಲ್ಡೀವ್ಸ್ ಅನ್ನು ಯಾಕೆ ಬಿಟ್ಕೊಡೋಣ? ನಮಗೂ ಲಾಭ ಇದೆ, ಅವ್ರ ಜೊತೆ ಕೈ ಜೋಡಿಸಿರೋದ್ರಿಂದ ಅವ್ರಿಗೂ ಲಾಭ ಇದೆ. ಮ್ಯೂಚುವಲಿ ಬಹಳಷ್ಟು ವರ್ಷಗಳ ಕಾಲ ಸ್ನೇಹ ಮುಂದುವರ್ಕೊಂಡು ಬಂದಿರುವಾಗ ಈ ಒಬ್ಬ ಮೊಯ್ಝುಗೋಸ್ಕರ ಯಾಕೆ ಕಳ್ಕೊಳ್ಳೋಣ ಅನ್ನೋದು ಭಾರತದ ನಡೆ. ಸೊ ತಾನೇ ತಾನಾಗಿ ಕುರ್ಚಿ ಬಿಟ್ಟು ಹೋಗಬೇಕಾದ ಸಂದರ್ಭ ಬರ್ತಿದೆ. ಈಗ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಭಾರತ. ಈಗ ನಮ್ಮ ದೇಶದಲ್ಲೇ ಪ್ರತಿಪಕ್ಷಗಳು ಧ್ವನಿ ಎತ್ತಿದ್ವು, ಮಾಲ್ಡೀವ್ಸ್ ಅನ್ನು ನಾವು ಬೇಕು ಬೇಕು ಅಂತ ಕಳ್ಕೊಳ್ತಿದ್ದೀವಿ, ಮೋದಿ ವಿದೇಶಾಂಗ ನೀತಿ ಸರಿ ಇಲ್ಲ, ಚೀನಾ ಬಂದು ಕುತ್ಕೊಳ್ತಾ ಇದೆ ಅಲ್ಲಿ,
ಸರಿನಾ, ಇದು ಭಾರತಕ್ಕೆ ಲಾಸ್ ಅಲ್ವಾ ಅನ್ನೋ ರೀತಿಯಲ್ಲಿ ಆಕ್ಷೇಪ ವ್ಯಕ್ತವಾಯಿತು. ಸ್ವಲ್ಪ ದಿನ ಮೌನವಾಗಿ ಕಾದು ನೋಡಿ ಅನ್ನೋ ಸಂದೇಶ ಕೊಡ್ತು ಸರ್ಕಾರ. ಕೊನೆಗೇನಾಯ್ತು, ಅಲ್ಲಿ ಮಾಲ್ಡೀವ್ಸ್ ನಲ್ಲಿ ಪ್ರತಿಪಕ್ಷಗಳು ಮುಗಿಬಿದ್ವು. ದೇಶದ ಅಭಿವೃದ್ಧಿ ಭವಿಷ್ಯವನ್ನು ಕೂಡ ಯೋಚನೆ ಮಾಡದೆ ಭಾರತವನ್ನು ಎದುರು ಹಾಕೊಂಡಿರೋದು ಸ್ವಲ್ಪವೂ ಸರಿ ಇಲ್ಲ. ಮತ್ತು ಈ ಕ್ಷಣವೇ ಮೋದಿ ಭಾರತದ ಕ್ಷಮೆ ಕೇಳಿ ಅಂತ ಪಟ್ಟು ಹಿಡಿದಿದ್ದು, ಆಗ್ರಹಿಸಿದ್ದು ಎಲ್ಲ ನೋಡಿದ್ದೀವಿ. ಅಷ್ಟರ ಮಟ್ಟಿಗೆ ಮಾಲ್ಡೀವ್ಸ್ಗೆ ಭಾರತ ಬೇಕೇ ಬೇಕು, ಯಾವ ಕಾರಣಕ್ಕೂ ಚೀನಾ ನಂಬಿಕೊಂಡು ಎದುರು ಹಾಕೊಳ್ಳೋದಲ್ಲ ಅನ್ನುವಂಥ ಸಂದೇಶವನ್ನ ಅಲ್ಲಿನ ಜನರೇ, ಅಲ್ಲಿನ ರಾಜಕಾರಣಿಗಳೇ ಕೊಟ್ಟು ಬಿಟ್ಟಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.